ಲಡ್ಡುಗೆ ಅಪವಿತ್ರಗೊಳಿಸಿದ ಗಂಭೀರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ಮಪ್ಪನ ಪ್ರಸಾದ ಕಲಬೆರಕೆ ಮಾಡಿದವರ ಪತ್ತೆಯಾಗಿದೆ. ಹಾಗಾದ್ರೆ ಮಾಡಿದವರು ಯಾರು? ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹಾಗಾದ್ರೆ ಪವಿತ್ರ ಸ್ಥಳದ ಪವಿತ್ರ ಲಡ್ಡನ್ನ ಅಪವಿತ್ರಗೊಳಿಸಿದವರು ಪತ್ತೆಯಾಗಿದ್ದಾರೆ. ರಿವೀಲ್ ಮಾಡ್ತೀವಿ. ಹಿಂದೂಗಳ ಪವಿತ್ರ ಸ್ಥಳದ ಲಡ್ಡುವನ್ನ ಅಪವಿತ್ರಗೊಳಿಸಿದ್ದ ಆರೋಪಿಗಳು ಪತ್ತೆಯಾಗಿದ್ದಾರೆ. ಶಿವಪ್ಪನ ತಿಮ್ಮಪ್ಪನ ಪ್ರಸಾದ ಕಲಬೆರಕೆ ಮಾಡಿದವರು ಪತ್ತೆ. ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಮೆಗಾ ರಿಪೋರ್ಟ್. ಹಾಗಾದ್ರೆ ಪತ್ತೆಯಾದವರು ಯಾರು? ಮೂಲಗಳಿಂದ ಫ್ರೀಡಂ ಟಿವಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ತಿರುಪತಿಯ ಲಡ್ಡನ್ನ ಅಪವಿತ್ರಗೊಳಿಸಿದವರು ಯಾರು? 4 ಕಾಣದ ಕೈಗಳನ್ನ ಪತ್ತೆ ಮಾಡಿದ ಸಿಬಿಐ. ಕೊನೆಗೂ ಖಾಕಿ ಬಲೆಗೆ ಬಿದ್ರು ಈ ಪಾಪಿಗಳು. ಹಾಗಾದ್ರೆ ಯಾರು? ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಮೆಗಾ ಸ್ಟೋರಿ. ಮೂಲಗಳಿಂದ ಫ್ರೀಡಂ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. 4 ಕಾಣದ ಕೈಗಳನ್ನು ಈಗ ಪತ್ತೆ ಮಾಡಿದ ಸೆಂಟ್ರಲ್ ಬ್ಯೂರೋ ಇನ್ವೆಸ್ಟಿಗೇಷನ್ ಅಧಿಕಾರಿಗಳು. ಕೊನೆಗೂ ಖಾಕಿ ಬಲೆಗೆ ಬಿದ್ದ ಕಿಂಗ್ ಪಿನ್ಗಳು. ಹಾಗಾದ್ರೆ ಅವರು ಯಾರು? ಅವರ ಹಿನ್ನೆಲೆ ಏನು? ಹೆಂಗ್ ಸಿಕ್ಕಿ ಹಾಕಿಕೊಂಡ್ರು? ಹೆಂಗಿತ್ತು ಆಪರೇಷನ್? 4 ಪ್ರಮುಖ ಡೈರಿಗಳ ಮುಖ್ಯಸ್ಥರು ಖಾಕಿಗೆ ಲಾಕ್ ಆಗಿದ್ದಾರೆ. ಹೊಟ್ಟೆಗೆ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡ್ರು. ಪ್ರಸಾದವನ್ನೇ ಪಾಯ್ಸನ್ ಮಾಡಿದ್ರ ಆ 4. ಇವರಿಗೆಲ್ಲ ಯಾವ ದೇವರು, ಯಾವ ನಂಬಿಕೆ? ಭೋಲೆ ಬಾಬಾ ಡೇರಿಯ 2 ಮಾಜಿ ನಿರ್ದೇಶಕರು ಕಟ್ಟಾಕ್ ಹೊಡಿಬೇಕು ಅಂತ ಜನ ಮಾತನಾಡ್ತಿದ್ದಾರೆ. ವೈಷ್ಣವಿ ಡೇರಿಯ 2 ಪ್ರಮುಖರು ಸಿಬಿಐ ಬಲೆಗೆ. ಭೋಲೆ ಬಾಬಾ ಡೇರಿಯ ವಿಪಿನ್ ಜೈನ್, ಪ್ರಮಿಲ್ ಜೈನ್, ವೈಷ್ಣವಿ ಡೈರಿಯ ಎಂಡಿ ರಾಜಶೇಖರನ್, ಸಿಇಒ ಅಪೂರ್ವ ಲಾಕ್. ಇನ್ನು ಈ ಹೆಸರುಗಳಲ್ಲೇನಾದರೂ ಬೇರೆ ಧರ್ಮದವರ ಹೆಸರು ಕಾಣಿಸ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅವರಿಗೆ ಭಯೋತ್ಪಾದಕರು ಅದು ಇದು ಎಲ್ಲ ನರಮೇಧ ಮಾಡೋದಕ್ಕೆ ಬಂದಿದ್ರು, ಕತೆ ಕಟ್ತಾ ಇದ್ರು. ಆದರೆ ಸಿಕ್ಕಿದ್ದವರ ಹೆಸರು ಕತೆ ಹೇಳ್ತಾ ಇದೆ. ಹೀಗಾಗಿ ಈಗಾಗಲೇ ಸಿಬಿಐ ಆಪರೇಷನ್ನಲ್ಲಿ ಈ ಇಷ್ಟು ಪಾಪಿಗಳು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಒಂದು ಧರ್ಮದ ಭಾವನೆ ಜೊತೆ ಆಟ ಆಡಿದ್ರು, ಒಂದು ಧರ್ಮದ ನಂಬಿಕೆಯನ್ನು ಸ್ಫೋಟ ಮಾಡಿದ್ರು. ತಿರುಪತಿ ತಿಮ್ಮಪ್ಪರಿಗೆ ಧರ್ಮಾತೀತವಾಗಿ ಜನ ಯಾಕೆ ಬರ್ತಾರೆ? ತಿರುಪತಿಯ ಮೇಲಿರ್ತಕ್ಕಂತಹ ನಂಬಿಕೆ ಮತ್ತು ಆ ಸ್ಥಳದ ಪಾವಿತ್ರತೆ ಮತ್ತು ಆ ಸ್ಥಳದ ಹಿನ್ನೆಲೆ ಮತ್ತು ಆ ಸ್ಥಳದ ವಿಶ್ವಾಸ, ಅದನ್ನು ಹಾಳು ಮಾಡುವಂತಹ ಪ್ರಯತ್ನ, ದೇವರ ಹೆಸರಿನಲ್ಲಿ ಕೊಡುವಂತಹ ಪ್ರಸಾದವನ್ನು ಕಲಬೆರಕೆ ಮಾಡ್ತಾರೆ ಅಂದರೆ ಇವರು ಎಷ್ಟು ಮಟ್ಟಗಿನ ಕಲಬೆರಕೆ ಜನ. ಇದೊಂಥರ ಆತಂಕಕಾರಿ ವಿಚಾರ. ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಸಿಬಿಐ ಅಧಿಕಾರಿಗಳು ಹೊಂಚು ಹಾಕಿ ಈ ಪಾಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈ ಪಾಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ದೇವರ ಲಡ್ಡುಗೆ ವಿಷ ಹಾಕಿದವರನ್ನ ಸಿಬಿಐ ಬಂಧಿಸಿದ್ದು ರಣರೋಚಕ. 4 ಪ್ರತಿಷ್ಠಿತ ಡೇರಿ ಮುಖ್ಯಸ್ಥರು ಸಿಕ್ಕಿ ಬಿದ್ದಿದೆಯಲ್ಲ, ಅದು ಅಪರೂಪದ ರೋಚಕ. ಆರೋಪಿಗಳ ಬಂಧನಕ್ಕೆ ಸಿಬಿಐ ನಡೆಸಿತ್ತು ಮೆಗಾ ಪ್ಲಾನ್ ಮಾಡಿತು. ಸಿಬಿಐನ 5 ವಿಶೇಷ ತಂಡದಿಂದ ಆರೋಪಿಗಳ ಬಂಧನ ಆಗಿದೆ. ಕ್ಷಿಪ್ರ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳ ತಂಡ ತಿಂದಿರೋ ಲಡ್ಡನ್ನೆಲ್ಲ ಕಚ್ಚಿದ್ದಾರೆ. ದೇವರ ಲಡ್ಡುಗೆ ವಿಷ ಹಾಕಿದವರನ್ನ ಸಿಬಿಐ ಬಂಧಿಸಿದೆಯಲ್ಲ, ರಣರೋಚಕವಾಗಿತ್ತು. ನೋಡಿ, ವಿಶ್ವದ ಎಲ್ಲ ದೇವಸ್ಥಾನಗಳ ಪೈಕಿ, ವಿಶ್ವದ ಅಂತ ಹೇಳೋಣ, ಜಾಗತಿಕವಾಗಿ ಎಲ್ಲ ದೇವಸ್ಥಾನಗಳ ಪೈಕಿ ಒಂದಷ್ಟು ಶ್ರೀಮಂತ ದೇವಸ್ಥಾನಗಳು ಇರ್ತವೆ. ಆ ಶ್ರೀಮಂತ ದೇವಸ್ಥಾನಗಳ ಪೈಕಿ ಅಗ್ರಗಣ್ಯ ಸ್ಥಾನದಲ್ಲಿರೋದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಕೋಟ್ಯಾಂತರ ಭಕ್ತರು ಬರ್ತಾರೆ, ಕೋಟಿಗಟ್ಟಲೆ ದಾನ ಮಾಡ್ತಾರೆ ದೇವಸ್ಥಾನಕ್ಕೆ. ಅದಕ್ಕೊಂದು ಸಮಿತಿ ಇದೆ. TTDನೋ ಅಥವಾ ಬೇರೆ ಬೇರೆ ನಿರ್ವಹಣಾ ಸಂಸ್ಥೆಗಳು, ಅದು ಸರ್ಕಾರದ ಅಧೀನದಿಂದಲೂ ಮತ್ತು ದೇವಸ್ಥಾನದ ಕಮಿಟಿ ಅಧೀನದಿಂದಲೂ ಕೂಡ ಒಂದಷ್ಟು ಸಂಸ್ಥೆಗಳ ನಿಯೋಜನೆ ಆಗಿರುತ್ತೆ. ಕಾರಣ ದೊಡ್ಡದಾದಂತಹ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಾನಾ ಸಮಿತಿಗಳಿರ್ತವೆ. ಎಲ್ಲವೂ ಕೂಡ ನಿಯಂತ್ರಣದಲ್ಲಿ ಇರಬೇಕು, ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣಕ್ಕೆ ಕೆಲವರನ್ನು ಅಲ್ಲಿ ನೇಮಿಸಲಾಗಿರುತ್ತೆ. ಅಂಥವರ ಪೈಕಿ ನೋಡಿ, ಮಾಜಿ ನಿರ್ದೇಶಕರಂತ ನಾಚಿಕೆ ಆಗಬೇಕು. ದೇವರ ಪ್ರಸಾದದಲ್ಲಿ ಕಲಬೆರಕೆ ಮಾಡಿ ಜನರ ಭಾವನೆಗೆ ಧಕ್ಕೆ ತರುವಂಥ ಪ್ರಯತ್ನ ಇದು ನಿಲ್ಲಬೇಕು. ಸಿಬಿಐ ಅಧಿಕಾರಿಗಳು ಅವರನ್ನು ಪತ್ತೆ ಹಚ್ಚಿದ್ದೇ ರಣರೋಚಕ. ಹೈದರಾಬಾದ್ ವಿಭಾಗದ ಜಂಟಿ ನಿರ್ದೇಶಕ ವೀರೇಶ್ ಪ್ರಭು, ವಿಶಾಖಪಟ್ಟಣಂ ಸಿಬಿಐ ಎಸ್ಪಿ ಮುರಳಿ ರಾಂಬಾ, ವಿಶಾಖಪಟ್ಟಣಂ ಡಿಐಜಿ ಗೋಪಿನಾಥ್ ಶೆಟ್ಟಿ,
ಇವರೆಲ್ಲರೂ ಕೂಡ ಅಧಿಕಾರಿಗಳು. ಗುಂಟೂರು ಐಜಿ ಸರ್ವಶ್ರೇಷ್ಠಿ ತ್ರಿಪಾಠಿ, FSSAIನ ಸತ್ಯಕುಮಾರ್ ತಂಡದಿಂದ ಮೆಗಾ ಬೇಟೆ ರಣರೋಚಕವಾಗಿತ್ತು. ತಿಮ್ಮಪ್ಪನ ಲಡ್ಡುಗೆ ಕಳಂಕ ತಂದವರು ಈಗ ಖಾಕಿ ಬಲೆಯಲ್ಲಿದ್ದಾರೆ. ಹೈದರಾಬಾದ್ನ ತಿರುಪತಿ ತಿಮ್ಮಪ್ಪನ, ಆಂಧ್ರ ಪ್ರದೇಶದ ಆ ಪ್ರಸಾದದಲ್ಲಿ ಪಾಷಾಣ ಬೆರೆಸಿದ್ರು ಈ ಅಷಡ್ಢಾಳರು, ಅವಿವೇಕಿಗಳು. ಅವರನ್ನ CBI ಅಧಿಕಾರಿಗಳು ಒಂದು ತಂಡವನ್ನ ಸಪ್ರೇಟ್ ಆಗಿ ನಿಯೋಜನೆ ಮಾಡ್ತು. ಸದ್ದೇ ಇಲ್ಲದೆ ಸುದ್ದಿಗೆ ಬರೋದಂದ್ರೆ ಇದು. ಸದ್ದು ಮಾಡಲಿಲ್ಲ. CBI ಅಧಿಕಾರಿಗಳು ವಿಶೇಷ ತಂಡವನ್ನ ರಚನೆ ಮಾಡಿದ್ರು. ಪವಿತ್ರ ಸ್ಥಳ ತಿರುಪತಿ ತಿಮ್ಮಪ್ಪನ ಲಡ್ಡುವಿಗೆ ಕಲಬೆರಕೆ ಮಾಡಿದಂತಹ ಪಾಪಿಗಳನ್ನ ಹಿಡಿಯೋದಕ್ಕೆ ಖೆಡ್ಡ ತೋಡಿದ್ರು CBI ಅಧಿಕಾರಿಗಳು. ಹಾಗಾಗಿ ಒಂದಷ್ಟು ನೈಪುಣ್ಯತೆ ಇರತಕ್ಕಂಥ ಅಧಿಕಾರಿಗಳನ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ಈ ಪಾಪಿಗಳಿಗೆ ಖೆಡ್ಡ ತೋಡಿದ್ರು. ಈಗಾಗಲೇ ಪ್ರಸಾದದಲ್ಲಿ ಕಲಬೆರಕೆ ಮಾಡಿದಂತಹ ಅಷ್ಟು ಪಾಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. CBI ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಎಲ್ಲ ತರಹದ ಎಲ್ಲ ಮಜಲುಗಳಲ್ಲೂ ಕೂಡ ತನಿಖೆಯನ್ನು ಶುರು ಹಚ್ಚಿಕೊಂಡಿದ್ದಾರೆ. ಭೋಲೆ ಬಾಬಾ ಡೇರಿಯಾ ಇಬ್ಬರು ಮಾಜಿ ನಿರ್ದೇಶಕರು, ವೈಷ್ಣವಿ ಡೇರಿಯಾ ಇಬ್ಬರು ಪ್ರಮುಖರು ಈಗ CBI ಬಲೆಯಲ್ಲಿದ್ದಾರೆ. ಭೋಲೆ ಬಾಬಾ ಡೇರಿಯಾ, ವಿಪಿನ್ ಜೈನ್, ಆರೋಪಿಗಳ ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಒಂದು ವಿಪಿನ್ ಜೈನ್, ಪ್ರಮಿಲ್ ಜೈನ್, ವೈಷ್ಣವಿ ಡೇರಿಯಾ MD ರಾಜಶೇಖರನ್, CEO ಅಪೂರ್ವ ಲಾಕ್ ಆಗಿದ್ದಾರೆ. ಸೊ ಇಷ್ಟು ಜನರನ್ನ CBI ವಶಕ್ಕೆ ಪಡೆದುಕೊಂಡು ಈಗ ವಿಚಾರಣೆಯನ್ನು ಮಾಡ್ತಿದ್ದಾರೆ.